ಅಮೆರಿಕ ಇರಾನ್ ಮೇಲಿನ ಯುದ್ಧವನ್ನು ಮತ್ತಷ್ಟು ವಾರಗಳವರೆಗೆ ಮುಂದುವರಿಸುವುದಾಗಿ ಹೇಳ್ತಾ ಇರುವಾಗ, ಟ್ರಂಪ್ ಮುಜುಗರಕ್ಕೊಳಗಾಗುವವರೆಗೂ ಯುದ್ಧ ಮಾಡುವುದಕ್ಕೆ ಇರಾನ್ ತಯಾರಿರುವಾಗ ಬೇರೆಯದ್ದೇ ಒಂದು ಆಟವನ್ನು ನಾವು ಗಮನಿಸಲೇಬೇಕಿದೆ. ಮತ್ತದು ಬೇರೆ ಯಾರದ್ದೂ ಅಲ್ಲ, ಚೀನಾದ ಆಟ. ನೇರ ಮುಖಾಮುಖಿಯಿಂದ ದೂರವಿದ್ದು ಇರಾನ್ ಸಂಘರ್ಷದಿಂದ ಚೀನಾ ಹೇಗೆ ಲಾಭ ಗಳಿಸಿತು ಎಂಬುದನ್ನು ನೋಡಬೇಕಾಗಿದೆ. ಈಗ ಯುದ್ಧವನ್ನು ಯಾರು ಗೆದ್ದರು ಎಂಬುದು ಪ್ರಶ್ನೆ. ಟ್ರಂಪ್ ಅಮೆರಿಕ ಈಗಾಗಲೇ ಈ ಯುದ್ಧವನ್ನು ಗೆದ್ದಿದೆ ಎನ್ನುತ್ತಿದ್ದಾರೆ. ಅಮೆರಿಕ ಯುದ್ಧವನ್ನು ಗೆದ್ದಿದೆಯಾ? ಇಸ್ರೇಲ್ ಗೆದ್ದಿದೆಯಾ? ಅಥವಾ ಇರಾನ್ ಈ ಯುದ್ಧವನ್ನು ಗೆದ್ದಿದೆಯಾ? ವಾಸ್ತವದಲ್ಲಿ ಈ ಪ್ರಶ್ನೆಗೆ ಇನ್ನೂ ಯಾರ ಬಳಿಯೂ ಉತ್ತರವಿಲ್ಲ. ಯುದ್ಧ ಇನ್ನೂ ಮುಗಿದಿಲ್ಲ. ಆದರೆ ಯುದ್ಧ ಮುಗಿಯದೇ ಇರುವಾಗಲೂ ಈ ಯುದ್ಧದಲ್ಲಿ ಗೆದ್ದಿರುವ ಒಂದು ದೇಶವಿದೆ. ಆ ದೇಶ ಚೀನಾ. ಹಾರ್ಮುಜ್ ಜಲಸಂಧಿ ಮುಚ್ಚಲಾಗಿರುವುದು ಚೀನಾಕ್ಕೆ ದೊಡ್ಡ ಹೊಡೆತ ಎಂಬುದು ಎಲ್ಲರಿಗೂ ತಿಳಿದಿದೆ. ಯಾಕೆಂದರೆ ಅದರ ತೈಲದ 12% ಇರಾನ್ನಿಂದ ಬರುತ್ತೆ. ಇರಾನ್, ಚೀನಾ ಸೇರಿದಂತೆ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಹಾರ್ಮುಜ್ ಮಾರ್ಗವನ್ನು ತೆರೆದಿದೆ. ಆದರೂ ಮುಕ್ತ ಮಾರ್ಗದ ಹೊರತಾಗಿಯೂ ಹಿಂದಿನಂತೆ ಹೆಚ್ಚಿನ ತೈಲ ಮತ್ತು ಅನಿಲ ಟ್ಯಾಂಕರ್ಗಳು ಅದರ ಮಿತ್ರ ರಾಷ್ಟ್ರಗಳನ್ನು ತಲುಪ್ತಾ ಇಲ್ಲ ಎಂಬುದು ಸತ್ಯ. ಆದರೆ ಚೀನಾದ ಪರಿಸ್ಥಿತಿ ವಿಭಿನ್ನವಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ವರ್ಷಗಳಿಂದ ಹಾರ್ಮುಜ್ ಕದನವನ್ನು ಯೋಜಿಸಿದಾಗ ಬೀಜಿಂಗ್ ಮಾತ್ರ ಭವಿಷ್ಯದಲ್ಲಿ ಅಂತಹ ಪರಿಸ್ಥಿತಿ ನಿಜವಾಗಿಯೂ ಉದ್ಭವಿಸಿದರೆ ಹೇಗೆ ಎದುರಿಸಬೇಕು ಎಂಬುದಕ್ಕೆ ದಾರಿ ಹುಡುಕ್ತಾ ಇತ್ತು. ಪರಿಣಾಮವಾಗಿ ಇಂದು ಅಲ್ಲಿ ಯಾವುದೇ ಭೀತಿ ಇಲ್ಲ. ಇದಕ್ಕೆ ದೊಡ್ಡ ಕಾರಣವೆಂದರೆ ಚೀನಾದ ವಿದ್ಯುತ್ ಚಾಲಿತ ಆರ್ಥಿಕತೆ. ಚೀನಾ ನಿರಂತರವಾಗಿ ತೈಲ ಮತ್ತು ಅನಿಲದ ಬಳಕೆ ಕಡಿಮೆ ಮಾಡಲು ಕೆಲಸ ಮಾಡ್ತಾ ಇದೆ. ಡೀಸೆಲ್, ಪೆಟ್ರೋಲ್ ಅಥವಾ ಅನಿಲದ ಬದಲಿಗೆ ವಿದ್ಯುತ್ನಿಂದ ಮಾಡಬಹುದಾದ ಕಾರ್ಯಗಳಿಗಾಗಿ ವಿದ್ಯುತ್ತನ್ನು ಬಳಸಲಾಗ್ತಾ ಇದೆ. ಚೀನಾ ನಿರಂತರವಾಗಿ ಅಂತಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಅಲ್ಲಿನ ಜನರು ಸಾರ್ವಜನಿಕ ಸಾರಿಗೆಯನ್ನು ಬಳಸ್ತಾ ಇದ್ದಾರೆ. ಅನೇಕ ಸ್ಥಳಗಳಲ್ಲಿ ಮೆಟ್ರೋಗಳು ಮತ್ತು ಬಸ್ಸುಗಳು ವಿದ್ಯುತ್ನಿಂದ ಚಲಿಸ್ತಾ ಇವೆ. ತೈಲ ಚಾಲಿತ ವಾಹನಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ. ಚೀನಾ ಕ್ರಮೇಣ ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಜಾಗತಿಕ ನಾಯಕನಾಗ್ತಾ ಇದೆ. ಇದಲ್ಲದೆ ದೀರ್ಘಕಾಲೀನ ಬ್ಯಾಟರಿಗಳ ಅಭಿವೃದ್ಧಿಯಲ್ಲೂ ಅದು ಮುಂದುವರೆದಿದೆ. ವಿದ್ಯುತ್ ಚಾಲಿತ ವಾಹನಗಳನ್ನು ತಯಾರಿಸಲು ಅಗತ್ಯವಿರುವ ಅಪರೂಪದ ಭೂ ಖನಿಜಗಳ ವಿಷಯದಲ್ಲೂ ಚೀನಾ ಮುಂದಿದೆ. ಅಲ್ಲದೆ ಚೀನಾ ಹೆಚ್ಚಾಗಿ ನವೀಕರಿಸಬಹುದಾದ ಇಂಧನವನ್ನು ಬಳಸ್ತಾ ಇದೆ. ತೈಲ ಮತ್ತು ಅನಿಲದ ಬದಲಿಗೆ ಅದು ವಿದ್ಯುತ್ ಉತ್ಪಾದಿಸಲು ಸೌರ ಫಲಕಗಳು, ವಿಂಡ್ ಮಿಲ್ಗಳು ಮತ್ತು ನದಿಗಳ ಮೇಲೆ ದೊಡ್ಡ ಅಣೆಕಟ್ಟುಗಳಂತಹ ಇತರ ವಿಧಾನಗಳನ್ನು ಹೆಚ್ಚು ನೆಚ್ಚುತ್ತಿದೆ. ಇದು ಮಾತ್ರವಲ್ಲದೆ ಅದು ಪರಮಾಣು ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸ್ತಾ ಇದೆ. ಇದೆಲ್ಲವನ್ನೂ ಸೇರಿಸಿದರೆ ಅದು ಪಳೆಯುಳಿಕೆ ಇಂಧನಗಳಲ್ಲದೆ ತನ್ನ ವಿದ್ಯುತ್ನ 60%ಗಿಂತ ಹೆಚ್ಚನ್ನು ಉತ್ಪಾದಿಸ್ತಾ ಇದೆ. ಭಾರತ ಕೂಡ ತನ್ನ ವಿದ್ಯುತ್ನ 50%ಗಿಂತ ಹೆಚ್ಚನ್ನು ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಉತ್ಪಾದಿಸ್ತಾ ಇದೆ. ಆದರೆ ನಮ್ಮ ಸಮಸ್ಯೆ ಎಂದರೆ ನಾವು ಚೀನಾದಷ್ಟು ವಿದ್ಯುತ್ತನ್ನು ಬಳಸಿಲ್ಲ. ಎಲೆಕ್ಟ್ರಿಕ್ ವಾಹನಗಳ ಅಭಿವೃದ್ಧಿಯಲ್ಲಿ ನಾವು ಬಹಳ ಹಿಂದುಳಿದಿದ್ದೇವೆ. ಕಾರ್ಖಾನೆಗಳಲ್ಲಿ ಚೀನಾ ವಿದ್ಯುತ್ ಬಳಸುವ ರೀತಿಯ ಕೆಲಸವನ್ನು ಭಾರತದಲ್ಲಿ ಈಗಲೂ ತೈಲ ಅಥವಾ ಅನಿಲದಿಂದ ಮಾಡಲಾಗ್ತಾ ಇದೆ. ನಮ್ಮ ರೈಲ್ವೆ 99% ವಿದ್ಯುತ್ತೀಕರಣವಾಗಿದ್ದರೂ ಅಂತಹ ಗಮನಾರ್ಹ ಕೆಲಸ ಇತರ ವಲಯಗಳಲ್ಲಿ ಆಗಿಲ್ಲ. ಚೀನಾಕ್ಕೆ ತೈಲ ಮತ್ತು ಅನಿಲ ಬೇಕು ಮತ್ತು ಭಾರತಕ್ಕೂ ಬೇಕು. ಆದರೆ ಚೀನಾಕ್ಕೆ ತೈಲ ಮತ್ತು ಅನಿಲದಲ್ಲಿ ರಷ್ಯಾದ ಬೆಂಬಲವಿದೆ. ಭೂ ಗಡಿ ಇದೆ ಮತ್ತು ಅದು ಪೈಪ್ಲೈನ್ಗಳ ಮೂಲಕ ಬರುತ್ತೆ. ಭಾರತದೊಂದಿಗಿನ ಸಮಸ್ಯೆ ಎಂದರೆ ನಮ್ಮ ಅನಿಲ ಮತ್ತು ತೈಲದ ಅರ್ಧಕ್ಕಿಂತ ಹೆಚ್ಚು ಹಾರ್ಮುಜ್ ಜಲಸಂಧಿಯ ಮೂಲಕ ಬರುತ್ತೆ. ಮತ್ತೊಂದು ಬಹಳ ಮುಖ್ಯ ವಿಷಯವೆಂದರೆ ಚೀನಾ ವಿಶ್ವದಲ್ಲೇ ಅತಿ ಹೆಚ್ಚು ವ್ಯಾಪಾರ ಮಾಡುವ ದೇಶ. ಇರಾನ್ ಯುದ್ಧದ ನಂತರ ಇಂಧನ ಬಿಕ್ಕಟ್ಟು ಶುರುವಾಯಿತು. ಜನರು ವಿಂಡ್ ಮಿಲ್ಗಳನ್ನು ಖರೀದಿಸಲು ಮುಂದಾದರು ಮತ್ತು ಅವು ತಯಾರಾಗುವುದು ಚೀನಾದಲ್ಲಿ. ಇಂಧನ ಬಿಕ್ಕಟ್ಟಿನ ಪರಿಣಾಮವಾಗಿ ಇತರ ದೇಶಗಳ ಜನರು ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸುವ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅವು ತಯಾರಾಗುವುದು ಕೂಡ ಚೀನಾದಲ್ಲಿ. ವಿದ್ಯುತ್ ಕಡಿತದ ಭಯದಿಂದಾಗಿ ಜನರು ಸೌರ ಫಲಕಗಳ ಮೊರೆ ಹೋಗ್ತಾ ಇದ್ದರೆ ಅವು ಬರುವುದು ಕೂಡ ಚೀನಾದಿಂದ. ಆದ್ದರಿಂದ ಚೀನಾ ಈ ಎಲ್ಲ ವಲಯಗಳಲ್ಲಿ ಅವಕಾಶವನ್ನು ಕಂಡಿತು ಮತ್ತು ತನ್ನ ವ್ಯವಹಾರಗಳನ್ನು ಹೆಚ್ಚಿಸಿಕೊಂಡಿತು. ಇರಾನ್ ಮೇಲಿನ US ಮತ್ತು ಇಸ್ರೇಲ್ ದಾಳಿ ಚೀನಾದ ವ್ಯವಹಾರವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಎಂದು ಫಿನಾನ್ಷಿಯಲ್ ಟೈಮ್ಸ್ ಬರೆದಿದೆ. ಇದು ಚೀನಾದ ಶಕ್ತಿ. ಇಂದು ಹೌತಿ ಯುದ್ಧದಲ್ಲಿ ಭಾಗಿಯಾಗಿದ್ದರೂ ಬ್ಯಾಬಿಲೋನ್ ಪೆವಿಲಿಯನ್ ಅನ್ನು ನಿರ್ಬಂಧಿಸದಿದ್ದರೆ ಅದಕ್ಕೆ ಕಾರಣ ಇರಾನ್ ಹಾರ್ಮುಜ್ನ ಆಚೆ ಚೌಕಾಸಿ ಇಟ್ಟುಕೊಳ್ಳಲು ಬಯಸುವುದು. ಅಷ್ಟು ಮಾತ್ರವಲ್ಲದೆ ಚೀನಾ ಪ್ರಪಂಚದ ಕಾರ್ಖಾನೆಯಾಗಿರುವುದರಿಂದಲೂ ಬ್ಯಾಬಿಲೋನ್ ಪೆವಿಲಿಯನ್ ತೆರೆದಿರುವುದು ಮುಖ್ಯ. ಬ್ಯಾಬಿಲೋನ್ ಪೆವಿಲಿಯನ್ ಮೂಲಕ ಹೋಗುವ ಮಾರ್ಗ ಯುರೋಪ್ ಮತ್ತು ಏಷ್ಯಾವನ್ನು ಸಂಪರ್ಕಿಸುತ್ತೆ. ಇಂದಿನ ವಾಸ್ತವವೆಂದರೆ ಈ ಮಾರ್ಗ ಮೂಲಭೂತವಾಗಿ ಯುರೋಪ್ ಮತ್ತು ಚೀನಾವನ್ನು ಸಂಪರ್ಕಿಸುತ್ತೆ. ಚೀನಾ ಯುರೋಪಿಗೆ ಬೇಕಾದುದನ್ನು ಮಾಡುತ್ತೆ. ಯುರೋಪಿಗೆ ಬೇಕಾದ ಕಚ್ಚಾ ವಸ್ತುಗಳು ಚೀನಾದಿಂದ ಬರುತ್ತೆ. ಹಾಗಾಗಿಯೇ ಬ್ಯಾಬಿಲೋನ್ ಪೆವಿಲಿಯನನ್ನು ತೆರೆದಿಡುವುದು ಅಗತ್ಯವಾಗಿದೆ. ಯಾಕೆಂದರೆ ಇದು ಕೇವಲ ಯುರೋಪ್ನ ಸಮಸ್ಯೆಯಲ್ಲ, ಇದು ಚೀನಾದ ಸಮಸ್ಯೆಯೂ ಆಗಿದೆ. ಮತ್ತು ಇದೆಲ್ಲವೂ ವರ್ಷಗಳಿಂದ ನಡೆದ ಯೋಜನೆಯ ಫಲಿತಾಂಶ. ಕಳೆದ 10-15 ವರ್ಷಗಳಲ್ಲಿ ಚೀನಾ ಶುದ್ಧ ಇಂಧನದಲ್ಲಿ ಭಾರೀ ಹೂಡಿಕೆ ಮಾಡಿದೆ. 2024ರ ಒಂದೇ ವರ್ಷದಲ್ಲಿ ಅದು ಈ ವಲಯದಲ್ಲಿ $600 ಶತಕೋಟಿ ಗಿಂತಲೂ ಹೆಚ್ಚು ಖರ್ಚು ಮಾಡಿದೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು. ಅತಿ ದೊಡ್ಡ ಸೌರ ಫಲಕ
ಉತ್ಪಾದನಾ ಕಂಪನಿಗಳಲ್ಲಿ ಚೀನಾದ ಲಾಂಗ್ ಐ ಗ್ರೀನ್ ಎನರ್ಜಿ ಕೂಡ ಒಂದು. ಪ್ರತಿ ವರ್ಷ ಸಾವಿರಾರು ಕೋಟಿ ಮೌಲ್ಯದ ವ್ಯವಹಾರ ಆಗುತ್ತೆ. ಚೀನಾದ ಸೌರ ಫಲಕಗಳು 100ಕ್ಕೂ ಹೆಚ್ಚು ದೇಶಗಳಲ್ಲಿವೆ. ಪವನ ಶಕ್ತಿಗಾಗಿ ಚೀನಾದ ಗೋಲ್ಡ್ ವಿಂಡ್ ಕಂಪನಿಯ ಹೆಸರು ಮುಂದಿದೆ. ಪ್ರಪಂಚದಾದ್ಯಂತ ಅದು ವಿಂಡ್ ಮಿಲ್ಗಳನ್ನು ಮಾರಾಟ ಮಾಡುತ್ತೆ. ಚೀನಾ ತನ್ನ ದೇಶದಲ್ಲಿ ಕಡಿಮೆ ವಿಂಡ್ ಮಿಲ್ಗಳನ್ನು ಸ್ಥಾಪಿಸುತ್ತದೆ, ಆದರೆ ಹೆಚ್ಚಿನದನ್ನು ರಫ್ತು ಮಾಡುತ್ತದೆ ಅಂತ ಹೇಳಲಾಗ್ತದೆ. ಈಗ ನಾವು ಇವಿಗಳು ಅಥವಾ ಎಲೆಕ್ಟ್ರಿಕ್ ವಾಹನಗಳ ವಿಷಯಕ್ಕೆ ಬಂದರೆ, ಇವಿ ಬ್ಯಾಟರಿಗಳ ಜಾಗತಿಕ ಮಾರುಕಟ್ಟೆಯಲ್ಲೂ ಚೀನಾದೇ ಆಟವಿದೆ. 2009ರಿಂದ ಚೀನಾ ನವೀಕರಿಸಬಹುದಾದ ವಲಯಕ್ಕೆ ಬೃಹತ್ ಸಬ್ಸಿಡಿಗಳನ್ನು ಒದಗಿಸಿದೆ ಮತ್ತು ಅಂತಹ ಕಂಪನಿಗಳನ್ನು ಉತ್ತೇಜಿಸಿದೆ. ಆದ್ದರಿಂದ ಇಂದು ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಉಂಟಾದಾಗ ತಜ್ಞರು ಚೀನಾದ ವ್ಯವಹಾರದಲ್ಲಿ ಸಂಭಾವ್ಯ ಹೆಚ್ಚಳ ಕಾಣುವ ಬಗ್ಗೆ ಹೇಳ್ತಾ ಇದ್ದಾರೆ. ಇರಾನ್ ವಿರುದ್ಧ ನಡೀತಾ ಇರುವ ಯುದ್ಧದಿಂದ ಚೀನಾ ಏನು ಗಳಿಸುತ್ತದೆ? ಬ್ಲೂಮ್ಬರ್ಗ್ ವರದಿ ಹೇಳುವ ಪ್ರಕಾರ ಟ್ರಂಪ್ 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಜಗತ್ತಿನಲ್ಲಿ ಅಸ್ಥಿರತೆ ಹೆಚ್ಚಾಗಿದೆ ಎಂದು ತಜ್ಞರು ಹೇಳ್ತಾರೆ. ಟ್ರಂಪ್ 8 ದೇಶಗಳ ಮೇಲೆ ದಾಳಿ ಮಾಡಿದ್ದಾರೆ. ಇರಾನ್, ವೆನಿಜುವೆಲಾ, ಸಿರಿಯಾ, ಸೊಮಾಲಿಯಾ, ಯೆಮನ್, ಇರಾಕ್, ನೈಜೀರಿಯಾ ಮತ್ತು ಈಕ್ವೆಡಾರ್ ಮೇಲೆ ದಾಳಿಗಳಾಗಿವೆ. ಅವರು ಗ್ರೀನ್ಲ್ಯಾಂಡ್ ಮತ್ತು ಕ್ಯೂಬಾವನ್ನು ಆಕ್ರಮಿಸಿಕೊಳ್ಳುವ ಬಗ್ಗೆಯೂ ಮಾತನಾಡ್ತಾ ಇದ್ದಾರೆ. ಹೊಸ ಅವಧಿಯ ಆರಂಭದಲ್ಲಿಯೇ ಅವರು ಪ್ರಪಂಚದಾದ್ಯಂತ ಹಲವಾರು ದೇಶಗಳ ವಿರುದ್ಧ ವ್ಯಾಪಾರ ಯುದ್ಧ ಆರಂಭಿಸಿದರು. ಇದು ಅಸ್ಥಿರತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಅಸ್ಥಿರತೆ ಹೆಚ್ಚಾದಂತೆ ಸಾರ್ವಜನಿಕ ನಂಬಿಕೆ ಕುಸಿಯುತ್ತೆ. ನಂತರ ಅವರು ತಮ್ಮ ಅಗತ್ಯಗಳಿಗಾಗಿ ಹೊಸ ಪಾಲುದಾರರನ್ನು ಹುಡುಕ್ತಾರೆ. ಚೀನಾದ ವಿಷಯದಲ್ಲೂ ಇದೇ ಆಗಿದೆ. ಈಗ ಪ್ರಪಂಚದಾದ್ಯಂತ ಅನೇಕ ದೇಶಗಳು US ಬದಲಿಗೆ ಚೀನಾದ ಕಡೆಗೆ ತಿರುಗಿವೆ. ಯುರೋಪಿಯನ್ ನಾಯಕರು ಚೀನಾಕ್ಕೂ ಭೇಟಿ ನೀಡ್ತಾ ಇದ್ದಾರೆ. ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಇತ್ತೀಚೆಗೆ ಚೀನಾಕ್ಕೆ ಭೇಟಿ ನೀಡಿದ್ದಾರೆ. ಇದರ ಅರ್ಥ ಟ್ರಂಪ್ ಅವರ ನೀತಿಗಳಿಂದಾಗಿ ಅಮೆರಿಕದ ಮೇಲಿನ ಪ್ರಪಂಚದ ನಂಬಿಕೆ ಹೋಗಿದೆ. ಒಂದು ಕಾಲದಲ್ಲಿ ಚೀನಾವನ್ನು ತಮ್ಮ ಪ್ರತಿಸ್ಪರ್ಧಿ ಎಂದು ಪರಿಗಣಿಸಿದ್ದ ಯುರೋಪ್ನಂತಹ ದೇಶಗಳು ಸಹ ಚೀನಾದ ಕಡೆಗೆ ವಾಲ್ತಾ ಇವೆ. ಬಡ ಆಫ್ರಿಕನ್ ದೇಶಗಳು ಸಹ ಇನ್ನು ಮುಂದೆ ಅಮೆರಿಕವನ್ನು ನಂಬಲು ಬಯಸುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಚೀನಾ ಈ ದೇಶಗಳ ಮೇಲೆ ನಂಬಿಕೆ ತೋರಿಸುವ ಮೂಲಕ ಹೂಡಿಕೆ ಮಾಡಲು ಪ್ರೋತ್ಸಾಹಿಸಬಹುದು. ಇನ್ನು ಚೀನಾದ ಪೂರೈಕೆ ಸರಪಳಿ ಹೇಗಿದೆ ಅಂದರೆ, ಅದು ನಿಂತರೆ ವಿಶ್ವ ಆರ್ಥಿಕತೆ ಸ್ಥಗಿತಗೊಳ್ಳುತ್ತೆ. ಅದು ಅಪರೂಪದ ಭೂಖನಿಜಗಳ ಟ್ರಂಪ್ ಕಾರ್ಡನ್ನು ಹೊಂದಿದೆ. ಆದ್ದರಿಂದ ಅಮೆರಿಕ ಕೂಡ ಅದರೊಂದಿಗೆ ಎಚ್ಚರಿಕೆಯಿಂದ ವರ್ತಿಸ್ತಾ ಇದೆ. ಇನ್ನೊಂದು ಅಂಶವೆಂದರೆ, ಇರಾನ್ ಯುದ್ಧದಿಂದಾಗಿ ಇಡೀ ಪ್ರಪಂಚದ ಗಮನ ಮಧ್ಯಪ್ರಾಚ್ಯದ ಮೇಲೆ ಕೇಂದ್ರೀಕೃತವಾಗಿದೆ. ಹೀಗಿರುವಾಗ ಚೀನಾ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ನಿಯಂತ್ರಣ ವಿಸ್ತರಿಸಬಹುದು ಮತ್ತು ಅದನ್ನು ಬಲಪಡಿಸಬಹುದು. US ನೌಕಾಪಡೆ ಮಧ್ಯಪ್ರಾಚ್ಯದಲ್ಲಿ ಕಾರ್ಯನಿರತವಾಗಿರುವುದು ಚೀನಾಕ್ಕೆ ಇಂತಹ ಅವಕಾಶ ಒದಗಿಸುತ್ತದೆ. ಎಲ್ಲವೂ ಚೀನಾದ ಪರವಾಗಿಯೇ ಇದೆ ಎಂದು ಅರ್ಥವಲ್ಲ, ಆದರೆ ಕಳೆದ ದಶಕದಲ್ಲಿನ ಅಧಿಕ ಉತ್ಪಾದನೆ ಗಮನಾರ್ಹ ಅಂಶವಾಗಿದೆ. ಈ ಯುದ್ಧದ ನಂತರ ಚೀನಾ ನಿಸ್ಸಂದೇಹವಾಗಿ ಪ್ರಮುಖ ಆಟಗಾರರಾಗಿ ಹೊರಹೊಮ್ಮಿದೆ. ಅಮೆರಿಕ ಸಂದಿಗ್ಧತೆಯಲ್ಲಿ ಸಿಲುಕಿದೆ. ಯಾರದೇ ಕೆಂಗಣ್ಣಿಗೆ ಗುರಿಯಾಗುವ ಏನನ್ನೂ ಹೇಳಲು ಯುರೋಪ್ ಬಯಸುವುದಿಲ್ಲ. ಉಕ್ರೇನ್ನಲ್ಲಿ ರಷ್ಯಾ ತೊಂದರೆಗೊಳಗಾಗಿದೆ. ಹೀಗಿರುವಾಗ ಜಗತ್ತು ಚೀನಾದಲ್ಲಿ ಪರಿಹಾರಗಳನ್ನು ಹುಡುಕ್ತಾ ಇದೆ. ಈ ಯುದ್ಧ ಪ್ರಾರಂಭವಾದಾಗ ಟ್ರಂಪ್ ಚೀನಾದ ಬೆಂಬಲ ವ್ಯವಸ್ಥೆಯ ಮೇಲೆ ಒಂದೊಂದಾಗಿ ದಾಳಿ ಮಾಡ್ತಾ ಇದ್ದಾರೆ ಎಂಬ ಊಹೆ ಇತ್ತು. ಮೊದಲು ಅವರು ಚೀನಾದ ಹೂಡಿಕೆ ಕೇಂದ್ರೀಕೃತವಾಗಿರುವ ವೆನಿಜುವೆಲಾವನ್ನು ನಾಶಪಡಿಸಿದರು. ನಂತರ ಅವರು ಕ್ಯೂಬಾಕ್ಕೆ ತೊಂದರೆ ಕೊಡತೊಡಗಿದರು. ಆದರೆ ಈಗ ಚೀನಾ ಇರಾನ್ ಮೇಲಿನ ದಾಳಿಯಿಂದ ಲಾಭ ಪಡೆದಿದೆ ಎಂದು ತೋರ್ತದೆ. ಚೀನಾದ ವ್ಯವಹಾರ ಎಂದಿನಂತೆ ಮುಂದುವರಿಯುತ್ತದೆ. ಚೀನಾ ಇಂದು ಬೃಹತ್ ಆರ್ಥಿಕ ಶಕ್ತಿಯಾಗಿದೆ. ಆದ್ದರಿಂದ ಚೀನಾವನ್ನು ದುರ್ಬಲಗೊಳಿಸಲು US ಏನೇ ಮಾಡಿದರೂ ಅದು US ಅಂದುಕೊಂಡಂತಹ ಪರಿಣಾಮ ಬೀರುವುದಿಲ್ಲ ಎನ್ನಲಾಗ್ತದೆ. ಸಾಮಾನ್ಯವಾಗಿ ತೊಂದರೆಗಳಿಂದ ದೂರವಿರುವ ಚೀನಾ ಈಗ ಹಾರ್ಮುಜ್ ಮುಚ್ಚುವಿಕೆಗೆ ಅಮೆರಿಕ ಮತ್ತು ಇಸ್ರೇಲ್ ಕಾರಣ ಎಂದು ಹೇಳುವ ಸ್ಥಾನದಲ್ಲಿ ನಿಂತಿದೆ.